ಹರಿತವಾದ ಮತ್ತಿಂದ ಅವರೀತಿ ಕೊಚ್ಚಿ ಕಡಿವನು ಅದೇ ರೀತಿಯಲ್ಲಿ ಕಿಡಿಸುವುದೇ ಹದಕ್ಕೆ ಬಂದ ಕದಳಿ ಕೊನೆಯನ್ನು ಒದಗಿ ಕಣಿದರೆಂಬ ತೆರದೊಳಗೆ. ಹದಕ್ಕೆ ಬಂದಂತ ಕದಳಿ ಕೊನೆ ಅಂದ್ರೆ ಆ ಬಾಳೆ ಕಂಬವನ್ನ ಒಂದೇ ಹೇಟಿಗೆ ಯಾವ ರೀತಿ ಖಂಡಿಸ್ತಾರೋ ಅದೇ ರೀತಿಯ ವಿಕ್ರಮನ ಕೈಗಳನ್ನು ಕತ್ತರಿಸಿದರೆ ಏನೋ ನೋಡ್ತೀಯ ಕತ್ತರಿಸ ಕಾಲನ್ನ ಅಂದ ಇನ್ನೊಬ್ಬ ಅದೇ ಖಡ್ಗವನ್ನು ಕೈಗೆತ್ತಿಕೊಂಡು ಎರಡು ಕಾಲಗಳನ್ನು ಕತ್ತರಿಸಿದ್ದಾರೆ. ರಕ್ತದ ಮಡುವಿನಲ್ಲಿ ಮಹಾರಾಜ ರಕ್ತ ಹಾರ್ತಾ ಇದೆ. ಕತ್ತರಿಸಿದ ಭಾಗಗಳ ಪಕ್ಕಕ್ಕೆ ಎಸೆದು ಹೊರಟರೆ ಮರದ ತುಂಡಿನಂತೆ. ಅಬ್ಬಾ ಅಬ್ಬಾ ಅಯ್ಯೋ ಪುಣ್ಯಾತ್ಮರೇ, ನನ್ನ ಕೊರಳನ್ನು ಕತ್ತರಿಸಿ ಬಿಡಿ, ನಾನು ಸಂತೋಷ ಪ್ರಾಣ ಬಿಡ್ತೀನಿ. ತಡೆಯಲಾರೆ. ಆ ಕಡುಪಾಪಿ ಒಬ್ಬನಿದ್ದನಂತೆ ಆ ಇಬ್ಬರ ಪೈಕಿಯಲ್ಲಿ ಹೇಳಿದಂತೆ ಮಹಾರಾಜ ಹೇಳಿದ್ರು ಕೈಕಾಲು ಕತ್ತರಿಸು ಅಂತ ಕಣೋ, ನೀನು ಕೊರಳು ಕತ್ತರಿಸಂತ ಹೇಳಿಲ್ಲ ಅಂತ ಹೇಳಿ ನನ್ನ ಕಾಲಿನಿಂದ ಝಾಡಿಸುವಂತ ಅರೆ ಬಂಡಿ ಮೇಲೆ ಉರುಳಿ ಜ್ಞಾನ ತಪ್ಪಿದೆ. ನಾನಿಲ್ಲಿದ್ದೇನೆ, ಅರಿವೇ ಅವನಿಗೆ ಇಲ್ಲಿದ್ದಂತಾಗೋಯ್ತು. ಭಗವಂತನಲ್ಲಿಗೆ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿಬಿಟ್ಟ. ಅಷ್ಟಸಿದ್ಧಿ ಯೋಗ ಅಂತಾರೆ. ಹೆಂಗುರುಗಳೇ, ಪ್ರಪಂಚವನ್ನೇ ಮರೆತು ಭಗವಂತನಲ್ಲಿ ತನ್ನ ಈ ದೇಹದ ವ್ಯಾಮೋಹ, ಪ್ರಪಂಚದ ವ್ಯವಹಾರ ಯಾವುದೂ ಅವನಿಗರಿವಿಲ್ಲ. ಭಗವಂತನಲ್ಲಿಗೆ ಅರ್ಪಿಸ್ಬಿಟ್ಟ. ಈ ದಟ್ಟ ಮಾತ್ರ ಇಲ್ಲಿ ಉಳ್ಕೊಂಡಿದೆ. ಶನಿರಾಜ ಯೋಗಧ್ಯಾನ ಯೋಗಾಭ್ಯಾಸವನ್ನು ಮಾಡಿದಂಥವರಿಗೆ ಇದೆಲ್ಲ ಅರ್ಥವಾಗುತ್ತೆ. ಸಾಮಾನ್ಯವಾಗಿ ಪ್ರಾಣ ಬಿಡುವುದನ್ನು ಕೂಡ ಸ್ವಲ್ಪ ತಡ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ಅವರಿಗೆ. ಅಷ್ಟಯೋಗ ಸಿದ್ಧಿ ಅಂತಹ ಎಲ್ಲ ವಿದ್ಯೆಯನ್ನು ಕಲಿದಂತ ಮಹಾನುಭಾವ ಭಗವಂತನಲ್ಲಿಗೆ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿ. ಆದರೆ ಶನಿರಾಜ ಆ ಕಾಡಿನಲ್ಲಿರ್ತಕ್ಕಂಥ ಹಕ್ಕಿ ಪಕ್ಷಿಗಳೆಲ್ಲ ಹತ್ತಿರಕೊಂಡ್ಬಿಟ್ಟುವಂತೆ ಇವ್ರು ಗೋಳಾಟ ನೋಡಿಕೊಂಡು. ಹಗಲವಾದ ರೆಕ್ಕೆ ಉಳ್ಳಂತ ಕೆಲವು ಪಕ್ಷಿಗಳು ಬಂದು ವಿಕ್ರಮನಿಗೆ ಮಹಾರಾಜ ದಾನ ಧರ್ಮವನ್ನು ಮಾಡಿದಂತ ಪುಣ್ಯಾತ್ಮ ಸಾವಿರಾರು ಜನಗಳಿಗೆ ದವಸ ಧಾನ್ಯವನ್ನು ಕೊಟ್ಟಂತವನು, ಉಡಲು ಬಟ್ಟೆ ಕೊಟ್ಟಂತವನು, ಸಾವಿರಾರು ಜನಗಳನ್ನ ಕಾಪಾಡಿದಂತ ಮಹಾನುಭಾವ ಇವನಿಗೆ ಬಿಸಿಲು ಬೀಳುವಾಗ ಅಂತ ಹೇಳಿ ಪಕ್ಷಿಗಳು ಚಕೋರ ಪಕ್ಷಿ ಅಂತ ಇರ್ತವೆ. ಚಕೋರ ಪಕ್ಷಿಗಳಿಗೆ ರೆಕ್ಕೆ ಆಗಲ್ಲ. ಆ ರೆಕ್ಕೆಯನ್ನು ವಿಕ್ರಮಾದಿತ್ಯ ಮಹಾರಾಜನ ತಲೆ ಮೇಲೆ ಅಂದುಕೊಂಡಿದ್ದ. ಪರೋಪಕಾರಂ ಇದಂ ಶರೀರಂ. ಶರೀರ ಇದ್ದಾಗ ಪರರಿಗೆ ಸ್ವಲ್ಪವಾದರೂ ಪರೋಪಕಾರಾರ್ಥವಾಗಿ ಬದುಕಿರಬೇಕು. ಕೆಲವು ಪಕ್ಷಿಗಳು ನದಿಗೆ ಹೋಗಿ ರೆಕ್ಕೆಗಳನ್ನು ಹದ್ದುಕೊಂಡು ಆ ನೀರನ್ನು ತಂದು ಮಹಾರಾಜನ ತಲೆ ಮೇಲೆ ಜಲ್ಪಿಸ್ತಾ ಇದ್ದ. ಇತ್ತ ಕಡೆ ಯಾವಾಗ ವಿಕ್ರಮನ ಕೈಕಾಲುಗಳನ್ನು ಕತ್ತರಿಸಿದ್ರೋ ರಕ್ತದ ಗುರುತನ್ನು ತೆಗೆದುಕೊಂಡು ಹೋಗಿ ತೋರಿಸ್ತಾ ಇದ್ದಾರೆ ಮಹಾರಾಜನಿಗೆ ಆ ಕರಾಳ ಕಟುಕರು. ಯಾವ ನಂದಯ್ಯ ಶೆಟ್ಟಿ ಆಲೋರಿಗೆ ಇಬ್ಬರು ಕೂಡ ಮಹಾರಾಜನ ಸುಬದ್ದಿಗೆ ವಿಕ್ರಮನನ್ನು ಒಪ್ಪಿಸ್ಬಿಟ್ರು. ಮನೆಗೆ ಬಂದ್ರಲ್ಲ, ಮನೆಯಲ್ಲಿ ಕುಂಡ್ರಿಸ್ಕೊಂಡು ಹೇಳ್ತಾನೆ ಮಗಳನ್ನ, ಅಮ್ಮ ಆದದ್ದಾಗೋಯ್ತಮ್ಮ, ಅವನಿಗೆ ಕದ್ದಿದ್ನೋ ಕದ್ದೇ ಇರ್ಲಿಲ್ವೋ ನನಗೊಂದೂ ತಿಳಿಯಿತು ತಾಯೇ, ಆದದ್ದಾಗೋಯ್ತು, ಏನೋ ಒಳ್ಳೆ ಪುರುಷ ಅವನ ಕೈ ಹಿಡಿಲಿ ಅಂತ ನನ್ನ ಮಗಳು ಒಳ್ಳೆ
ಪತಿಯನ್ನು ಪಡ್ಕೊಳ್ಳಿ ಅಂತ ನಾನು ಆಸೆ ಪಟ್ಟಿದ್ದು ನಿಜ ತಾಯೇ, ಅವನು ಈ ರೀತಿ ಮಾಡ್ತಾನೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ಅಂತ ಹೇಳಿ ತನ್ನ ಮಗಳೊಡನೆ ಮಾತನಾಡ್ತಾ ಕುಂತಿದ್ದಾನೆ ನಂದಯ್ಯ ಶೆಟ್ಟಿ. ಆ ಚಿತ್ರಶಾಲೆಯ ಕಡೆ ತಿರುಗಿ ನೋಡಿದ್ರು. ಆ ಮೇಜಿನ ಮೇಲೆ ಇವನು ತೆಗೆದುಕೊಂಡು ಹೋಗಿದ್ನಲ್ಲ ಆಭರಣದ ಗಂಟು, ನೊಡ್ಯಾಣ, ತೋಳವಾಪುರಿ, ವಜ್ರದ ಕಿರೀಟ, ಇದೆಲ್ಲವನ್ನ ಗಂಟು ಕಟ್ಟಿಬಿಟ್ಟು ಅಲ್ಲೇ ಇಟ್ಬಿಟ್ಟಿದ್ದ. ನೋಡಮ್ಮ, ಆ ದೇಶಕ್ಕೆ ಯಾವ್ದೋ ಗಂಟಿಟ್ಟಿದ್ದಾನೆ, ಇದ್ರೊಳಗೇನಾದ್ರು ನಿನ್ನ ಮುತ್ತಿನ ಸರ ಇದ್ದತ್ತೇನೋ ನೋಡೋಣ ತಾಡು ಅಂತ ಹೇಳಿ ಆ ಆಭರಣದ ಗಂಟನ್ನು ತೆಗೆದುಕೊಂಡು ಬಂದಂಥವನೇ ಯಾವ ನಂದಯ್ಯ ಶೆಟ್ಟಿ ಲೋಲಿಕೆಯ ಮುಂದೆ ಆ ಗಂಟನ್ನು ಬಿತ್ತಾ ಇದ್ದಾನೆ. ಆ ಬಿಚ್ಚುವಾಗ ಅದರಲ್ಲಿರ್ತಕ್ಕಂಥ ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಆಭರಣಗಳು, ವಜ್ರದ ಕಿರೀಟದ ಮೇಲೆ ಬರೆದಿತ್ತು, ಉಜ್ಜಯಿನಿ ಪುರದರಸು ವಿಕ್ರಮಾದಿತ್ಯ ಮಹಾರಾಜ. ಅದನ್ನ ಓದಿ ಆ ಕಡೆ ನಂದಯ್ಯ ಶೆಟ್ಟಿ ಮೂರ್ಛೆ ಹೋಗ್ಬಿಟ್ಟ, ಈ ಕಡೆ ಲೋಲಿಕೆನೂ ಮೂರ್ಛೆ ಹೋಗ್ಬಿಟ್ಟು. ಸಾಮಾನ್ಯರೇ, ಭೂಸುದಿಯ ದ್ವಿತಿಸುತರು ಭೂಸುತನ ಯುದ್ಧದೋಳು ಮೂರ್ಛೆಗೊಳಿಸಿ ತಂದ ಆಭರಣ ಮಾತೆ ಮುಂದಿರಿಸಿದಂತೆ. ಯಾವ ರೀತಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಒಂದೂರಿನೊಬ್ರು ರಾಜಿದ್ದಂತೆ ಅಂದ್ರೆ ಅವನಿಗೆ ಹಾಕಿದ್ದಂತೆ ಅಂದ್ರೆ ಕತೆ ಹೇಳಕ್ಕಾಯ್ತದ? ಕತೆ ಹೇಳುವಾಗ ಊರ್ನೂರಿರ್ಬೇಕು, ಕೇಳೋರಿರ್ಬೇಕು. ಅರ್ಥವಾಗದಿದ್ರೆ ಅರ್ಥ ಮಾಡಿಸಿ ಅಂತ ಕೇಳಬೇಕು. ಯಾವ ರೀತಿ ಬಿದ್ದೋದ್ರು ಅವರು? ಭೂಸುದಿಯ ದ್ವಿತಿಸುತ್ತರು ಭೂಸುತನ ಯುದ್ಧದೋಳು ಮೂರ್ಛೆಗೊಳಿಸಿ ತಂದು ಮಾತೆಯ ಮುಂದಿರಿಸಿದಾಗ ಮಾತೆ ನೋಡಿ ಮೂರ್ಛೆ ಹೊಂದಿದ ತೆರದಲ್ಲಿ ಲವಕುಶರು ಶ್ರೀರಾಮನ ಸೋಲಿಸಿ ರಾಮಲಕ್ಷ್ಮಣ ಕಿರೀಟ ಆಭರಣಗಳನ್ನ ತಂದು ಸೀತಾದೇವಿ ಕೊಟ್ಟರಲ್ಲ, ನಾವು ಗೆದ್ಕ ಬಂದಿದ್ದೀವಿ ಅಂತ ತೋರಿಸಿದಾಗ ಆ ಮಾತೆ ಆ ಜಾನಕಿ ಏನಾದ್ರು ಅದೇ ರೀತಿಯಾಗಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಮೂರ್ಛೆ ಹೋಗ್ಬಿಟ್ರು. ಎಷ್ಟೋ ಹೊತ್ತಿನ ಮೇಲೆ ಚೇತರಿಸಿಕೊಂಡು ಹೇಳ್ತಾ ಇದ್ದಾನೆ ನಂದಯ್ಯ ಶೆಟ್ಟಿ, ಅಮ್ಮ 64 ಬಗೆಯ ವಿದ್ಯೆಯನ್ನು ಕಲಿತಂತ ಮಹಾನುಭಾವ ವರಕಾಳಿ ದೇವತೆಯಿಂದ ಚಂದ್ರಾಯನನ್ನು ಪಡೆದಂಥವನು ವಿಕ್ರಮಾದಿತ್ಯ ಮಹಾರಾಜ ಉಜ್ಜಯಿನಿ ಪುರದರಸು ಎಂದರೆ ಸಾಮಾನ್ಯವೇ ತಾಯೇ. ಮನೆಗೆ ಬಂದಂತ ಭಾಗ್ಯಲಕ್ಷ್ಮಿಯನ್ನ ಕಾಲಲ್ಲೊಂದು ಹೊರಗೆ ನೂಗ್ಬಿಟ್ಟಲ್ಲಮ್ಮ, ಹೊರಗೆ ನೂಗ್ಬಿಟ್ಟಲ್ಲೇ. ಕಳ್ಳನೇನೆ ಅವನು ಕಳ್ಳ ಅಲ್ಲ ಕಡೆ, ಯಾವುದು ಗ್ರಹಚಾರ ಕಾಲಕ್ಕೆ ಸಿಕ್ಕಿ ಅವನು ಈಗ ಆಗ್ಬಿಟ್ಟಿದ್ದಾನೆ. ಅಂತಹ ಪತಿಯನ್ನ ಕೈ ಹಿಡಿಯೋ ಯೋಗ ನಿನ್ನ ಹಣೆಯಲ್ಲಿ ಬರಲಿಲ್ವೇ ಆ ಭಗವಂತ, ಆ ಬ್ರಹ್ಮ? ಎಂಥ ಕಾರ್ಯ ಮಾಡ್ಬಿಟ್ಟಮ್ಮ, ಆಗೋಯ್ತಮ್ಮ. ಅವನಿಗಿಂತ ಒಳ್ಳೆ ಪುರುಷನಿಗೆ ಕೊಟ್ಟು ಲಗ್ನ ಮಾಡ್ತೀನಿ, ಅವನ ಚಿಂತೆ ಬಿಟ್ಬಿಡ್ತಾಯಿ. ಇನ್ನು ಎಳ್ಕೊಂಡು ಹೋದ್ರು ಕೈನೇ ಕತ್ತರಿಸೋರೋ, ಕಾಲನೇ ಕತ್ತರಿಸೋರೋ, ಶಿರನೇ ಕತ್ತರಿಸೋನು, ಇಲ್ಲ ಬದುಕವನೋ ಇಲ್ಲ ಸತ್ಯ ಹೋಗೋನು, ಯಾರು ಕಂಡವನೇ? ಆಜ್ಞೆ ಮಾಡಿಬಿಟ್ಟವನೇ. ಹೋಗ್ಲಿ, ಅವನಿಗಿಂತ ಒಳ್ಳೆ ಪುರುಷನಿಗೆ ಕೊಟ್ಟು ಲಗ್ನ ಮಾಗು ಅಂದ್ರೆ ಹಾಲು ಒಲಿಕೆ ಹೇಳ್ತಾಳೆ, ಅಪ್ಪ ಕ್ಷಿತಿಯೊಳಗೆ ಪತಿರ್ವತೆಯರಿಗೆ ದ್ವಿತಿಪತಿಗಳುಂಟೆ ಜನಕ. ಕ್ಷಿತಿಯಲ್ಲಿ ಪತಿರ್ವತಿ ಯಾರೊಂದು ಹೆಣ್ಣಿಗೆ, ದ್ವಿತಿಪತಿ ಅಂದ್ರೆ ಇಬ್ಬರು ಪತಿ ಉಂಟಿಯಪ್ಪ, ಒಬ್ಬರೇ ತಾನೆ. ಅವನೇನೇ ಆಗಿರಲಿ, ಮನಸ್ಸನ್ನು ಒಬ್ಬರಿಗೆ ಕೊಟ್ಟು ಮೈಯನ್ನ ಇನ್ನೊಬ್ಬರಿಗೆ ಮಾರ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ನಾನು ಮದುವೆ ಆಗುವುದಾದ್ರೆ ಆ ವಿಕ್ರಮಾದಿತ್ಯ ಮಹಾರಾಜನನ್ನೇ ನಾನು ಮದುವೆ ಆಗೋದು. ಇನ್ನು ಉಳಿದಂಥವರೆಲ್ಲರೂ ಅಣ್ಣ ತಮ್ಮಂದಿರು ತಂದೆಯ ಸಮಾನವೇ ವಿನಃ ನನಗೆ ಯಾರು ಪತಿಗಳೇ ಇಲ್ಲ ಪ್ರಪಂಚದಲ್ಲಿ. ಏನಮ್ಮ ಇಂಥ ಮಾತಾಡ್ತಾ ಇದೀಯಾ? ಹೌದಪ್ಪಾಜಿ, ಪಾಪಿ ನಾನು, ಪರಮ ಪಾಪಿ ನಾನು. ಪತಿಯು ಹೇಳಿದ ಮಾತಾ ಮಿತಿ ನಾವೋರೇ ಅಪ್ಪ. ಪತಿಯು ಹೇಳಿದ ಮಾತಾ ಮಿತಿ ನಾವೋರೇ ಗತಿ ಯಾರೋ ಯಾನಾಗೀಗ ಶ್ರೀಹರಿಯೇ ಮುಂದೆ
ಮರ್ದನ ಹಿಂಸೆಯ ಕುಲಜಾಣ ಎಂದು ನಾವು ಕೇಳೆ ಪತಿಯು ಹೇಳಿದ ಮಾತ ಮಿತಿ ನಾವೋದೆ ಗತಿಯಾರೋ ಯಾನಾಗೀಗ ಅಯ್ಯೋ ಪುಣ್ಯಾತ್ಮರು ಕೈ ಮುಗಿದ್ರು, ಕೇಳಿಕೊಂಡ್ರು. ಕಂಸ ಮರ್ದನ ನಾಣೆ ಹಂಸೆ ನುಂಗಿತು ಜಾಣೆ, ನನಗೆ ಹಿಂಸೆ ಕೊಡಬೇಡ ಅಂತ. ಪಾಪಿಯಾದ ನಾನು ಹೆಣ್ಣಾಗಿ ಬರಲಿಲ್ಲಪ್ಪ, ಮಾರಿಯಂತೆ ಬಂದು ಆ ವಿಚಾರ ನಿನಗೆ ಹೇಳ್ಬಿಟ್ಟು ನಾನಿಂದ ಅನಾಹುತಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ನನಗಿನ್ಯಾರು ಪತಿಗಳಿಲ್ಲ, ಅವರೇ ನನಗೆ ಪತಿ, ಅವರೇ ನನಗೆ ಗತಿ. ಅಮ್ಮ, ಆ ಜಗಜ್ಜನನಿ, ಆ ದಾಕ್ಷಾಯಿಯೇ ನಿನಗೆ ಪತಿಯನ್ನು ದೊರಕಿಸಿಕೊಡ್ಬೇಕೆ ವಿನಃ ನರಮಾನವರ ಕೈಯಲ್ಲಿ ಯಾರ ಕೈಯಿಂದಲೂ ಆಗುತ್ತಿಲ್ಲ. ಆದ್ದರಿಂದ ನೀನು ಆ ಗೌರಿಯನ್ನು ಪೂಜೆ ಮಾಡಮ್ಮ, ಜಗಜ್ಜನಿನ ಪೂಜೆ ಮಾಡು. ಸತ್ಯ ಸಾವಿತ್ರಿಯೇ ಯಮನೊಡನೆ ಹೋರಾಡಿ ತನ್ನ ಪತಿಯನ್ನು ಮತ್ತೆ ಕರ್ಕೊಂಡು ಬಂದಳು. ಸತ್ಯ ಸಾವಿತ್ರಿಯಂತೆ ನೀನು ಆದರ್ಶರಾಗು ಅಂತ ಹೇಳಿ ಆ ಮಗಳಿಗೆ ಗೌರಿ ಪೂಜೆ ಮಾಡೋದಕ್ಕೆ ಹೇಳಿ ದಿನನಿತ್ಯವೂ ತನ್ನ ಪತಿಗಾಗಿ ವಿಕ್ರಮಾದಿತ್ಯ ಮಹಾರಾಜನಿಗಾಗಿ ಆ ಗೌರಿ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ಇತ್ತ ಕಡೆ ಏನಾಯಿತು, ಯಾವ ವಿಕ್ರಮನ ಕೈಕಾಲುಗಳನ್ನ ಕತ್ತರಿಸಿದ ತಕ್ಷಣ ಮಹಾತಾಯಿ ಪ್ರಭಾವತಿ ದೇವಿ ಉಜ್ಜಯಿನಿ ಪಟ್ಟಣದಲ್ಲಿ ಆ ವಿಕ್ರಮಾದಿತ್ಯ ಮಹಾರಾಜನ ಭಾವಚಿತ್ರಕ್ಕೆ ಆ ತುಪ್ಪದ ದೀಪವನ್ನು ಹತ್ತಿಸಿ ಬೆಳಗುತ್ತಾ ಇದ್ಲು. ಕೈಕಾಲುಗಳನ್ನ ಯಾವಾಗ ಕತ್ತರಿಸಿದ್ರೋ ಬೆಳಗುತ್ತಿದ್ದಂತ ತಟ್ಟೆ ಕೈಜಾರಿ ಶಿವನೇ ಶಂಕರನೇ ಕಿತ್ತುಕೊಂಡೆಯ ನನ್ನ ಮುತ್ತೈದೆತನವಾ ನನ್ನ ಮುತ್ತೈದೆತನ ಕಿತ್ತುಕೊಂಡ ಪರಮಾತ್ಮ ಅಂತ ಹೇಳಿ ಗೋಳಾಡ್ತಾ ಇದ್ರೆ ಆ ಗುರುಗಳು ಆಸ್ಥಾನಕ್ಕೆ ಬಂದು ನೋಡ್ತಾರೆ. ಯಾಕಮ್ಮ ಈ ರೀತಿ ಗೋಳಾಡ್ತಾ ಇದೆಯಾ, ಏನಾಯ್ತಮ್ಮ ಮಹಾರಾಣಿ, ನಿನ್ಗೇನಾಗಿದೆ? ಗುರುಗಳೇ, ಮಹಾರಾಜರ ಭಾವಚಿತ್ರಕ್ಕೆ ಆರದೆ ಬೆಳಗುತ್ತಿದ್ದಾಗ ತಟ್ಟೆ ಕೈಲಾರಿ ಕೆಳಗೆ ಬಿದ್ದೋಯ್ತು. ಮಹಾರಾಜ ಖಂಡಿತವಾಗಲೂ ಬದುಕಿಲ್ಲ, ಅವರು ಉಳಿದಿಲ್ಲ. ನನಗೆ ವಿಧವೆ ಪಟ್ಟವನ್ನು ಕೊಟ್ಬಿಟ್ಟ ಭಗವಂತ. ನನ್ನ ಅರಿಶಿನ ಕುಂಕುಮ ಇವತ್ತಿಗೆ ನಾಶವಾಯಿತು. ಪಾಪಿಯಾದೆ. ಶಾಂತರಾಗಮ್ಮ, ಶಾಂತರಾಗ, ಆತುರ ಪಡಬೇಡ, ವಿಚಾರ ಮಾಡೋಣ. ತಕ್ಷಣದಲ್ಲಿ ಪಂಚಾಂಗವನ್ನು ತೆಗೆದು ಆ ವಿಕ್ರಮಾದಿತ್ಯ ಮಹಾರಾಜನ ನಾಮ ನಕ್ಷತ್ರವನ್ನು ಗುಣಿಸಿ ಲೆಕ್ಕ ಹಾಕಿ ನೋಡ್ತಾರಂತೆ. ತಾಯೇ, ನೀನು ಅಳುವಂತ ವಿಚಾರವೇನಲ್ಲಾಗಿಲ್ಲ ತಾಯಿ. ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ, ಚಂದ್ರ ಬಹಳ ಚೆನ್ನಾಗಿದ್ದಾನೆ. ಚಂದ್ರ ಏನಾದ್ರು ಪೂರ್ಣ ಆಗಿದ್ರೆ ಅವ್ರು ಪ್ರಾಣ ಬಿಟ್ಟಿದ್ದಾರೆ ಅಂತ ನಾವು ತಿಳ್ಕೊಬೋದಾಗಿತ್ತು. ಅವನ ಜನ್ಮ ನಕ್ಷತ್ರವನ್ನು ಗುಣಿಸಿ ನೋಡಿದ್ರೆ ಚಂದ್ರ ಸುಸ್ಥಿತಿಯಲ್ಲಿದ್ದಾನೆ. ಚಂದ್ರ ಸುಸ್ಥಿತಿಯಲ್ಲಿದ್ದಾಗ ಪ್ರಾಣಕ್ಕೆ ಯಾವುದೇ ಕಾರಣಕ್ಕೂ ಅಪಾಯ ಇಲ್ಲ. ಆಮೇಲೆ ಸ್ವಾಮಿ ಮುಂದೆ ಎಂದರೆ ಶನಿದೇವರು ಮಾತ್ರ ಅಷ್ಟಮ ಸ್ಥಾನದಲ್ಲಿ ಒಂದು ಕುಂತ್ಬಿಟ್ಟವನೇ. ನೋಡಮ್ಮ, ಪ್ರಾಣವನ್ನು ಬಿಡಬಹುದು, ಆದ್ರೆ ನಿನ್ನ ಪತಿ ಇರ್ತಕ್ಕಂಥ ಸ್ಥಿತಿಯಲ್ಲಿ ಆ ನೋವನ್ನ, ಸಂಕಟವನ್ನು ಮಾತ್ರ ತಡೆಯಕ್ಕಾಗಲ್ಲ. ಅಂತಹ ಸಂಕಟದ ಪರಿಸ್ಥಿತಿ ನಿನ್ನ ಪತಿ ಇದ್ದಾನೆ. ಗುರುಗಳೇ, ಇದಕ್ಕೇನಾದ್ರೂ ಮಾರ್ಗ ಇದೆಯೇ? ಅಮ್ಮ, ಪತಿರ್ವತಿಯಾದಂಥವಳು ಜಗತ್ತಿನಲ್ಲಿ ಏನನ್ನು ಬೇಕಾದ್ರೂ ಜಯಿಸಬಹುದು ಅನ್ನೋದನ್ನು ನೀನು ತಿಳ್ಕೊಂಡಿದ್ದೀಯಾ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಾ ಇದೀಯಾ? ನೀವೀಗ ಏನ್ ಮಾಡ್ಲಿ ಗುರುಗಳೇ? ಗೌರಿಯ ಪೂಜಿಸುತ್ತಾಯೇ ಗಜ ಗೌರಿಯ